ಆಗುತ್ತೆ. ಪ್ರತಿ ಸಲಿನೂ ನನ್ನ ಪಾತ್ರ ಅಷ್ಟು ಎಲ್ಲರಿಗೂ ಇಷ್ಟ ಆಗಿರೋದು ಸಿನಿಮಾ ಮಾಡಬೇಕು ಪ್ಲಾನಿಂಗ್ಗಳಾಗ್ತಾ ಇತ್ತು. ಯಾವುದೂ 100% ಆಗ್ತಿರಲಿಲ್ಲ. ಈಗ ಅದೇ ನಿರ್ಧಾರ ಮಾಡಿ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಏನಕ್ಕೆ ನಿರ್ಧಾರ ಆಯಿತು ಆ ಸಿನಿಮಾಗೆ ಆ ಕ್ಯಾರೆಕ್ಟರ್ ಅಷ್ಟು ಎಫೆಕ್ಟಿವ್ ಆಗಿರೋದ್ರಿಂದ ಇದೇ ಎಕ್ಸ್ಪೆಕ್ಟ್ ಮಾಡೋದು. ಆ್ಯಕ್ಚುಲಿ ನನಗೆ ಫಸ್ಟ್ ಇಷ್ಟ ಇರಲಿಲ್ಲ ಇದು ಬರಬೇಕು ಅಂತ. ಕಥೆಯನ್ನು ಅವ್ರು ನನಗೆ ಯಾವಾಗ ಎಕ್ಸ್ಪ್ಲೇನ್ ಮಾಡೋಕ್ಕೆ ಶುರು ಮಾಡೋದು ಆವಾಗ ತುಂಬ ಇಷ್ಟ ಆಗಿದೆ. ಯಾಕಂದರೆ ಆ ಸಿನಿಮಾದಲ್ಲೂ ಅಷ್ಟೇ ಅವ್ರು ಯಾರು ಮಾತ್ರ ಕೇಳಿರಲಿಲ್ಲ. ಅವರು ಈ ಸಿನಿಮಾ ಪರ್ಸ್ನಲ್ ಲೈಫಲ್ಲೂ ಸ್ವಲ್ಪ ಅದು ಹಂಗೆ ಇರೋದ್ರಿಂದ ಅದೇ ಯಾರ ಮತ್ತೆ ಇಲ್ಲ ಅದು ಕೇಳಿದರೆ ಅಂದರೆ ಏನಾಗುತ್ತೆ ಅದು ಸಿಚುವೇಶನ್ ಹಂಗೆ ಲೆಫ್ಟ್ ಆಗಿ ನಮ್ಮ ಸಿಚುವೇಶನ್ ಹೆಂಗಿರುತ್ತೆ ಅದರ ಪ್ರಕಾರ ಹಂಗಾಗಿ ನಾನು ನನ್ನ ಲೈಫಲ್ಲಿ ಏನು ಮಾಡಬೇಕು ಅಂದ್ಕೊಂಡು ಅದು ಮಾಡಿದ್ದೀನಿ. ಇವಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನೀಟಾಗಿ ಗೊತ್ತಿರೋದ್ರಿಂದ ಇದನ್ನು ಮಾಡ್ತೀನಿ. ಸದ್ಯಕ್ಕೆ ಕನ್ನಡ ಇಂಡಸ್ಟ್ರಿ ಜೊತೆಗೆ ಒಂದು ವಿಚಾರ ಕೇಳಬಾರ್ದು. ಇಂಡಸ್ಟ್ರಿಯ ಲೀಡ್ ನೀವು ಹೆಂಗೆ ಹೇಳಿದ್ರೆ ಸಸಿ ಮಾಡ್ಕೊಡ್ತೀವಿ ಸರ್. ಇಲ್ಲ ಆ್ಯಕ್ಚುಲಿ ಏನು ಗೊತ್ತಾ, ಲೀಡ್ ಇಲ್ಲ ಅನ್ನೋದಕ್ಕಿಂತ ಒಬ್ಬ ಲೀಡರ್ಗೋಸ್ಕರ ಯಾಕೆ ನಾವೆಲ್ಲರೂ ಸೇರ್ಬೋದಲ್ಲ. ಸೇರ್ಬೋದು. ನಮ್ಮದೇ ಆರ್ಟಿಸ್ಟ್ ಅಸೋಸಿಯೇಷನ್ ಇದೆ, ಪ್ರೊಡ್ಯೂಸರ್ ಅಸೋಸಿಯೇಷನ್ ಇದೆ, ಫಿಲ್ಮ್ ಚೇಂಬರ್ ಇದೆ. ಎಲ್ಲರೂ ಒಂದು ಕಡೆ ಸೇರಬೇಕು. ಸೇರಾದ್ಮೇಲೆ ನೋಡೋಣ ಯಾರು ಲೀಡರ್ ಆಗ್ತಾರೆ ಏನೋ ಅನ್ನೋದು. ಬಟ್ ಎಲ್ಲರೂ ಒಂದು ಕಡೆ ಸೇರಬೇಕು. ಮುಂಚೆ ಆದರೆ ಸಾಕಷ್ಟು ಕಾರ್ಯಕ್ರಮಗಳಾಗುತ್ತೆ. ಅವಾರ್ಡ್ ಫಂಕ್ಷನ್ಗಳಿರ್ಬೋದು ನಮ್ಮಲ್ಲೇ ನಡೆಯುತ್ತೆ. ಪ್ರತಿಯೊಂದು ಚಾನಲ್ ಅವ್ರು ಮಾಡ್ತಿದ್ರು. ಇಲ್ಲ ಈಗ ಅದೆಲ್ಲ ಸ್ಟಾಪ್ ಆಗಿರೋದ್ರಿಂದ ಯಾರು ಎಲ್ಲೂ ಸಿಗ್ತಾ ಇಲ್ಲ. ಅವ್ರವ್ರ ಕೆಲಸದಲ್ಲಿ ಅವ್ರು ಬಿಸಿ ಇದ್ದಾರೆ. ಮುಗ್ಗಟ್ಟಿಲ್ಲ ಅನ್ನೋದು ಅಷ್ಟೊಂದು ಸರಿ ಅನಿಸಲ್ಲ ನನಗೆ. ಎಲ್ಲರೂ ಸಿಗ್ತಾಗಿಲ್ಲ, ಚೆನ್ನಾಗೇ ಇರ್ತೀವಿ. ಹಂಗೆ ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿಯಾಗಿ ಹೋಗಿದ್ದಾರೆ. ಸೊ ಎಲ್ರಿಗೂ ಇದೊಂದು ವಿಷಯ ತಲುಪಿಸ್ಬೇಕು. ಈಗ ಸಾಕಷ್ಟು ಜನ ಇದ್ದಾರೆ, ನಮ್ಮ ಚೇಂಬರಲ್ಲಿ ಇದ್ದಾರೆ. ಸೊ ಅವರೆಲ್ಲರೂ ಮುಂದೆ ನಿಂತು ಮಾಡಿದ್ರೆ ಆಗುತ್ತೆ. ಸರ್, ನಿಮ್ಮನೇಲಿ ಒಬ್ಬರು ಹೆಣ್ಮಕ್ಳಿದ್ದಾರೆ, ನೀವು ಕೂಡ ಹೆಣ್ಮಕ್ಳು ಅಂತಂದಾಗ ತುಂಬ ಪ್ರೀತಿಯಿಂದ ಕಾಣ್ತೀವಿ. ಸೊ ಈಗ ಪ್ರೆಸೆಂಟ್ ಸಿಚುವೇಶನ್ ನಿಮ್ಗೆ ಗೊತ್ತಿದೆ, ಹೆಣ್ಮಕ್ಳಿಗೆಲ್ಲೋ ಕೂತ್ಕೊಂಡು ಕೆಟ್ಟ ಸಂದೇಶಗಳನ್ನು ಕಳಿಸೋದು, ಅಶ್ಲೀಲ ಸಂದೇಶಗಳನ್ನು ಕಳಿಸೋದು ಇಂಡಸ್ಟ್ರಿ ನಿಮ್ಮ ರಮ್ಯವ್ರಿಗೂ ಆ ಥರ ಮಾತಾಡೋರಿಗೆ ಆ ಥರ ಮೆಸೇಜ್ಗಳು ಮಾಡೋದು ಕರ್ಕೊಂಬಂದು ಇವಾಗ ಅವ್ರು ಹುಟ್ಟಿರೋದು ತಾಯಿ ಲೆಫ್ಟ್ ಆಗಿ ಅವ್ರಿಗೆ ಬುದ್ಧಿನೇ ಇಲ್ಲ ಅನ್ನೋದು ಅವ್ರ ಬಗ್ಗೆ ಮಾತಾಡಿ. ಅದು ಜಾಸ್ತಿನೇ ಆಗ್ತಾ ಇದೆ ಸರ್. ಅದು ಇಂಡಸ್ಟ್ರಿ ಅಲ್ಲ ಏನಾಗುತ್ತೆ ಗೊತ್ತಾ, ತಿಳುವಳಿಕೆ ಇದ್ರೆ ಈ ಥರ ಎಲ್ಲ ಮಾತಾಡೋಲ್ಲ. ಲೋಕ ಜ್ಞಾನನೇ ಇಲ್ಲ ಅಂದಮೇಲೆ ಅವ್ರ ಹತ್ರ ಇದೇನಾಗ್ತಿದೆ ಗೊತ್ತಾ, ಮುಂಚೆ ಕೆಲವು ಕಡೆ ಅಂದರೆ ಈ ಸೋಷಿಯಲ್ ಮೀಡಿಯಾ ಎಲ್ಲ ಬರೋಕ್ಕೆ ಮುಂಚೆನೂ ಇದೇ ಇರಲಿಲ್ಲ. ಫ್ಯಾನ್ಸು ಇನ್ನೊಬ್ರು ಬೈಯೋದು ಈ ಥರ. ನನಗೆ ಯಾರೋ ಸುಮಾರು ವರ್ಷದ ಮುಂಚೆ ಬೇರೆ ಯಾವುದೋ ಹೀರೋ ಯಾರು ಅಂತ ನಮಗೂ ಗೊತ್ತಿಲ್ಲ. ಬಟ್ ನಮ್ಮ ಬಾಸ್ ಮುಂದೆ ನೀನೇನೋ ಒಂದ್ಸಲಿ ಪ್ಲೇಟಲ್ಲಿ ಕೂತ್ಕೊಂಡು ಸೊ ಅವಾಗಿದ್ದಾನು ನಡೀತಿದೆ. ಇವಾಗ ಏನಂದರೆ ಈ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಲ್ಲರೂ ಕಾಮೆಂಟ್ಸ್ ಓದ್ಬೋದು, ಪ್ರತಿಯೊಂದು ಏನೋ ಡೈರೆಕ್ಟ್ ಮೆಸೇಜ್ಗಳು ಕಳಿಸ್ತಾ ಇದ್ದಾರೆ. ಸೊ ಈ ಥರ ಆಗ್ತಿರೋದ್ರಿಂದ ಇದು ಜಾಸ್ತಿ ಆಗ್ತದೆ. ಬಟ್ ಇದೆಲ್ಲ ನಿಲ್ಲೇಬೇಕು, ನಿಂತಿಲ್ಲ ಅಂದರೆ ತುಂಬ ಪರ್ಸ್ನಲ್ ಆಗಿ ಇನ್ವೈಟ್ ಮಾಡ್ತೀವಿ. ಅದೇ ಉದ್ಯೋಗ ಅಂತ ಮಾತುಗಳು ತುಂಬ ಬರುತ್ತೆ. ಸೊ ಇವಾಗ ಇಂಥವ್ರ ಮೇಲೆ ಅಂತಲ್ಲ, ಯಾವುದೇ ಹೆಣ್ಮಗುಗಾಗಿ ಈ ಥರದ್ದು ಯಾರು ಮಾತಾಡ್ತಾರೆ. ನೀವು ಕೂಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರೆ ರಮ್ಯಾ ಅವರು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ನಿರ್ಧಾರ ತುಂಬ ಒಳ್ಳೆಯದು ಸರ್, ತುಂಬ ಒಳ್ಳೆಯದು. ಕಂಪ್ಲೇಂಟ್ ಯಾಕೆ ಕೊಡ್ಬಾರ್ದು? ಕಂಪ್ಲೇಂಟ್ ಕೊಟ್ಟ ಮೇಲೆ ಇವಾಗ ಒಂದಷ್ಟು ಜನ ಸಿಗ್ತಾರೆ, ಕರ್ಕೊಂಡೋಗಿ ಒಂದು ಸ್ವಲ್ಪ ಅವ್ರಿಗೆ ಬೆಂಡೆ ಹಾಕಿದ್ರೆ ಗೊತ್ತಾಗುತ್ತೆ ನೆಕ್ಸ್ಟ್ ಇನ್ನೊಬ್ಬ ಮಾಡಲ್ಲ. ಸರ್, ನಿಮ್ಗೆ ಅನ್ಸಿದ್ಯಾ ಅವ್ರು ದರ್ಶನ್ ಅವರು ಅಟ್ಲೀಸ್ಟ್ ಮುಂದೆ ಬಂದು ಈ ಥರ ಸಂದೇಶಗಳನ್ನ ಕಳಿಸ್ಬೇಡಿ ಅಂತ ನಾವು ಹೇಳ್ತಾ ಇಲ್ಲ, ಎಲ್ಲರ ಆಗ್ರಹ ಎಲ್ಲರ ಯೋಚನೆ ಏನಪ್ಪ ಅಂದ್ರೆ ಅಟ್ಲೀಸ್ಟ್ ಸುಮ್ಮನಿರಪ್ಪ ಅಂತ ಹೇಳ್ಬೋದಿತ್ತು. ತುಂಬ ಒಳ್ಳೆಯದು. ಬಟ್ ಯಾಕೆ ಮಾಡ್ತಿಲ್ಲ ಅಂತ ಮಾಡಿದ್ರೆ ತುಂಬ ಒಳ್ಳೆಯದು. ಅವರು ಬಂದು ಹೇಳಬೇಕು. ಇವಾಗ ಅವ್ರ ಫ್ಯಾನ್ಸು ಅವ್ರ ಮಾತು ಕೇಳ್ತಾರೆ. ಸೊ ಹಂಗಾಗಿ ಅವ್ರು ಹೇಳಿದ್ರೆ ಇದಕ್ಕೆಲ್ಲದಕ್ಕೂ ಒಂದು ಸ್ಟಾಪ್ ಆಗುತ್ತೆ. ಬಟ್ ಗೊತ್ತಿಲ್ಲ ಏನಾಗ್ತಿದೆ ಅನ್ನೋದು. ನಿಜವಾಗ್ಲೂ ಅವ್ರ ಫ್ಯಾನ್ಸ್ ಅನ್ನ ಅಥವಾ ಯಾರ್ಯಾರು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ಅವರೇ ಮಾಡಿಸ್ತಾರೆ ಅನ್ನೋ ಆರೋಪ ಕೂಡ ಇದೆ ಅಂತ ಹೇಳ್ತಾರೆ. ಮಾಡ್ತಾರೆ ಅಂಥ ವ್ಯಕ್ತಿ ನನ್ಗೆ ಗೊತ್ತಿರೋ ಮಟ್ಟಿಗೆ ಆ ಥರ ಅಲ್ಲ. ಏನಾಗುತ್ತೆ ಗೊತ್ತಾ, ಇವಾಗ ಅವ್ರ ಫ್ಯಾನ್ಸ್ ಅಂತ 100% ಹೆಂಗೆ ಹೇಳೋದು.
ಮುಖ ಕಾಣಿಸ್ತಿಲ್ಲ, ಮುಖನೇ ಕಾಣಿಸ್ತಿರೋ ಅಕೌಂಟ್ಗಳಲ್ಲಿ ಈ ಥರ ಬೇವರ್ಸಿ ಕೆಲಸ ಮಾಡ್ತಾರೆ ಯಾರಿಗೆ ಅಂತ ಹೇಳಿ. ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಕೆಲಸ ಅವ್ರು ಮಾಡ್ತಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಈ ಕಂಪ್ಲೇಂಟ್ನ ತುಂಬ